ರಾಜ ಮತ್ತು 2 ಕೂದಲು, 1 ಕೂದಲು ರಾಣಿಯರ ಕಥೆ. ಒಂದಾನೊಂದು ಕಾಲದಲ್ಲಿ ವಿಶಾಲವಾದ ರಾಜ್ಯವೊಂದರಲ್ಲಿ ಧರ್ಮರಾಜ ಎಂಬ ರಾಜನಿಗೆ 2 ರಾಣಿಯರಿದ್ದರು. ಮೊದಲ ರಾಣಿ ಚಂದ್ರಕಾಂತಿ ತನ್ನ ಕೂದಲಿನ 2 ಗುಂಗುರಾದ ಎಳೆಗಳಿಗೆ ಪ್ರಸಿದ್ಧಳಾಗಿದ್ದಳು. ಅವು ರೇಷ್ಮೆಯಂತೆ ಮೃದುವಾಗಿದ್ದವು ಮತ್ತು ಚಂದ್ರನ ಬೆಳಕಿನಂತೆ ಹೊಳೆಯುತ್ತಿದ್ದವು. ಎರಡನೇ ರಾಣಿ ಸುಗಂಧಿ ತನ್ನ ಒಂದೇ ಒಂದು ಉದ್ದವಾದ ಕಪ್ಪಾದ ಕೂದಲಿನ ಎಳೆಗೆ ಹೆಸರಾಗಿದ್ದಳು. ಅದು ರಾತ್ರಿಯ ಆಕಾಶದಂತೆ ಗಾಢವಾಗಿತ್ತು. ರಾಜ ಧರ್ಮರಾಜ ಇಬ್ಬರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದನಾದರೂ ರಾಣಿಯರ ನಡುವೆ ಸ್ಪರ್ಧೆಯ ಸೆಳೆತ ಯಾವಾಗಲೂ ಇರುತ್ತಿತ್ತು. ಈ ಕಥೆಯು ಅವರ ಸ್ಪರ್ಧೆ, ರಾಜನ ನಿಷ್ಠೆ ಮತ್ತು ರಾಜ್ಯದ ಒಗ್ಗಟ್ಟಿನ ಕುರಿತಾದದ್ದು. ರಾಜ್ಯದ ಶಾಂತಿಯ ದಿನಗಳು. ಧರ್ಮರಾಜನ ರಾಜ್ಯ ಸಮೃದ್ಧವಾಗಿತ್ತು. ಕಾಡುಗಳು ಹಸಿರಾಗಿದ್ದವು, ನದಿಗಳು ತಿಳಿಯಾಗಿ ಹರಿಯುತ್ತಿದ್ದವು ಮತ್ತು ಜನರು ಸಂತೋಷದಿಂದ ಬದುಕುತ್ತಿದ್ದರು. ಚಂದ್ರಕಾಂತಿಯ 2 ಕೂದಲಿನ ಎಳೆಗಳು ರಾಜ್ಯದ ಸೌಂದರ್ಯದ ಸಂಕೇತವಾಗಿದ್ದವು. ಅವಳು ಕಲೆ, ಸಂಗೀತ ಮತ್ತು ಒಡವೆಗಳನ್ನು ಪ್ರೀತಿಸುತ್ತಿದ್ದಳು. ಅವಳ 2 ಕೂದಲಿನ ಗುಂಗುರು ಎಳೆಗಳು ರಾಜನಿಗೆ ಆನಂದ ತರುತ್ತಿದ್ದವು ಮತ್ತು ಅವನು ಆಗಾಗ ಆ ಎಳೆಗಳನ್ನು ಮುಟ್ಟಿ, ಇವು ನನ್ನ ರಾಜ್ಯದ ಸೌಂದರ್ಯವನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳುತ್ತಿದ್ದನು. ಸುಗಂಧಿಯ ಒಂದೇ ಒಂದು ಕೂದಲಿನ ಎಳೆಯು ರಾಜ್ಯದ ಶಕ್ತಿಯ ಸಂಕೇತವಾಗಿತ್ತು. ಅವಳು ಧೈರ್ಯವತಿ, ಬುದ್ಧಿವಂತೆ ಮತ್ತು ರಾಜನಿಗೆ ಆಡಳಿತದಲ್ಲಿ ಸಲಹೆಗಾರಳಾಗಿದ್ದಳು. ಅವಳ ಒಂದು ಕೂದಲಿನ ಎಳೆಯು ಗಾಳಿಯಲ್ಲಿ ತೇಲುತ್ತಿದ್ದಾಗ ರಾಜನಿಗೆ ರಾಜ್ಯದ ದೃಢತೆಯನ್ನು ನೆನಪಿಸುತ್ತಿತ್ತು. ಆದರೆ ಚಂದ್ರಕಾಂತಿಯ 2 ಕೂದಲಿನ ಸೌಂದರ್ಯಕ್ಕೆ ಹೋಲಿಸಿದರೆ ಸುಗಂಧಿಯ ಒಂದು ಕೂದಲಿನ ಎಳೆಗೆ ಕಡಿಮೆ ಮನ್ನಣೆ ಸಿಗುತ್ತಿತ್ತು. ಇದು ಸುಗಂಧಿಯನ್ನು ಕೆರಳಿಸುತ್ತಿತ್ತು. ಸ್ಪರ್ಧೆಯ ಆರಂಭ. ಒಂದು ದಿನ ರಾಜ್ಯದಲ್ಲಿ ದೊಡ್ಡ ಉತ್ಸವವನ್ನು ಆಯೋಜಿಸಲಾಯಿತು. ರಾಜ ಧರ್ಮರಾಜ ತನ್ನ 2 ರಾಣಿಯರಿಗೆ ಒಂದು ಸವಾಲನ್ನು ಒಡ್ಡಿದನು. ನೀವಿಬ್ಬರೂ ರಾಜ್ಯದ ಜನರಿಗೆ ಒಂದು ವಿಶೇಷ ಕಾಣಿಕೆಯನ್ನು ನೀಡಬೇಕು. ಯಾರ ಕಾಣಿಕೆಯು ಜನರ ಮನಸ್ಸನ್ನು ಗೆದ್ದರೆ ಅವಳನ್ನು ರಾಜ್ಯದ ಶ್ರೇಷ್ಠ ರಾಣಿ ಎಂದು ಘೋಷಿಸುವೆ. ಚಂದ್ರಕಾಂತಿ ತನ್ನ 2 ಕೂದಲಿನ ಎಳೆಗಳಿಂದ ಪ್ರೇರಿತಳಾಗಿ ರಾಜ್ಯದ ಎಲ್ಲಾ ಕಲಾವಿದರನ್ನು ಒಟ್ಟುಗೂಡಿಸಿ ಒಂದು ಅದ್ಭುತ ನೃತ್ಯ ಮತ್ತು ಸಂಗೀತ ಕಾರ್ಯಕ್ರಮವನ್ನು ರೂಪಿಸಿದಳು. ಅವಳ ಕಾರ್ಯಕ್ರಮದಲ್ಲಿ 2 ಗುಂಗುರು ಕೂದಲಿನಂತೆ 2 ಸುಂದರವಾದ ಜಲಪಾತಗಳಿಂದ ಸ್ಫೂರ್ತಿಯಾದ ಒಂದು ನೃತ್ಯವಿತ್ತು. ಇದು ಜನರನ್ನು ಆಕರ್ಷಿಸಿತು. ಸುಗಂಧಿ ತನ್ನ ಒಂದು ಕೂದಲಿನ ಎಳೆಯ ದೃಢತೆಯಿಂದ ಪ್ರೇರಿತಳಾಗಿ ರಾಜ್ಯದ ಗ್ರಾಮೀಣ ಜನರಿಗೆ ನೀರಿನ ಕಾಲುವೆಗಳನ್ನು ನಿರ್ಮಿಸಿದಳು. ಆ ಕಾಲುವೆಗಳು ಒಂದೇ ಒಂದು ದಿಕ್ಕಿನಲ್ಲಿ ಧೈರ್ಯವಾಗಿ ಹರಿಯುವ ನದಿಯಂತೆ ಇದ್ದವು. ರೈತರಿಗೆ ನೀರನ್ನು ಒದಗಿಸಿ ಅವರ ಬದುಕನ್ನು ಸುಧಾರಿಸಿದವು. ರಾಜನ ತೀರ್ಪು. ಉತ್ಸವದ ದಿನ ಜನರು ಚಂದ್ರಕಾಂತಿಯ ಕಾರ್ಯಕ್ರಮವನ್ನು ಕಂಡು ಮಂತ್ರಮುಗ್ಧರಾದರು. ಅವರ ಕಣ್ಣುಗಳು ಸೌಂದರ್ಯದಿಂದ ತುಂಬಿದವು. ಆದರೆ ಸುಗಂಧಿಯ ಕಾಲುವೆಗಳಿಂದ ರೈತರು ತಮ್ಮ ಬೆಳೆಗಳಿಗೆ ನೀರು ಪಡೆದು ಸಂತೋಷದಿಂದ ಕುಳಿತರು. ರಾಜ ಧರ್ಮರಾಜ ದಿಗ್ಭ್ರಮೆಗೊಂಡನು. ಒಬ್ಬರ ಕಾಣಿಕೆ ಸೌಂದರ್ಯವನ್ನು ತಂದಿತು, ಇನ್ನೊಬ್ಬರ ಕಾಣಿಕೆ ಶಕ್ತಿಯನ್ನು ತಂದಿತು. ಯಾರನ್ನು ಶ್ರೇಷ್ಠ ರಾಣಿ ಎಂದು ಘೋಷಿಸುವುದು? ಧರ್ಮರಾಜನಿಗೆ ಒಂದು ಯೋಚನೆ ಬಂತು. ಅವನು 2 ರಾಣಿಯರನ್ನು ಕರೆದು, ನಿಮ್ಮಿಬ್ಬರ ಕಾಣಿಕೆಗಳು ರಾಜ್ಯಕ್ಕೆ ಅಮೂಲ್ಯವಾದವು. ಚಂದ್ರಕಾಂತಿಯ 2 ಕೂದಲಿನ ಎಳೆಗಳಂತೆ ರಾಜ್ಯಕ್ಕೆ ಸೌಂದರ್ಯ ಬೇಕು. ಸುಗಂಧಿಯ ಒಂದು ಕೂದಲಿನ ಎಳೆಯಂತೆ ರಾಜ್ಯಕ್ಕೆ ಶಕ್ತಿ ಬೇಕು. ಒಂದಿಲ್ಲದೆ ಇನ್ನೊಂದು ಅಪೂರ್ಣ. ಆದ್ದರಿಂದ ನೀವಿಬ್ಬರೂ ಶ್ರೇಷ್ಠ ರಾಣಿಯರು. ಸ್ಪರ್ಧೆಯ ಕೊನೆ ಮತ್ತು ಒಗ್ಗಟ್ಟು. ಈ ತೀರ್ಪಿನಿಂದ ಚಂದ್ರಕಾಂತಿ ಮತ್ತು ಸುಗಂಧಿಯ ಸ್ಪರ್ಧೆ ಕೊನೆಗೊಂಡಿತು. ಅವರಿಬ್ಬರೂ ಒಬ್ಬರನ್ನೊಬ್ಬರು ಗೌರವಿಸಲು ಕಲಿತರು. ಚಂದ್ರಕಾಂತಿ ಸುಗಂಧಿಯ ಶಕ್ತಿಯನ್ನು ಗೌರವಿಸಿದಳು ಮತ್ತು ಸುಗಂಧಿ ಚಂದ್ರಕಾಂತಿಯ ಸೌಂದರ್ಯವನ್ನು ಮೆಚ್ಚಿದಳು. ರಾಜ್ಯದ ಜನರು ಈ ಒಗ್ಗಟ್ಟನ್ನು ಕಂಡು ಸಂತೋಷಪಟ್ಟರು. ಕಾಲ ಕಳೆದಂತೆ ಚಂದ್ರಕಾಂತಿಯ 2 ಕೂದಲಿನ ಎಳೆಗಳು ಮತ್ತು ಸುಗಂಧಿಯ ಒಂದು ಕೂದಲಿನ ಎಳೆಯು ರಾಜ್ಯದ ಒಗ್ಗಟ್ಟಿನ ಸಂಕೇತವಾಯಿತು. ರಾಜ ಧರ್ಮರಾಜನ ಆಡಳಿತದಲ್ಲಿ ಸೌಂದರ್ಯ ಮತ್ತು ಶಕ್ತಿ ಒಂದಾದವು ಮತ್ತು ರಾಜ್ಯವು ಇನ್ನಷ್ಟು ಸಮೃದ್ಧವಾಯಿತು. ಕಥೆಯ ಸಂದೇಶ. ಈ ಕಥೆಯು ಸೌಂದರ್ಯ ಮತ್ತು ಶಕ್ತಿಯ ಸಮತೋಲನದ ಬಗ್ಗೆ ಒಂದು ಸಂದೇಶವನ್ನು ನೀಡುತ್ತದೆ. ಒಂದಿಲ್ಲದೆ ಇನ್ನೊಂದು ಅಪೂರ್ಣವಾಗಿರುತ್ತದೆ. ಚಂದ್ರಕಾಂತಿಯ 2 ಕೂದಲಿನ ಎಳೆಗಳು ಮತ್ತು ಸುಗಂಧಿಯ ಒಂದು ಕೂದಲಿನ ಎಳೆಯು ಒಗ್ಗಟ್ಟಿನ ಮೂಲಕ ರಾಜ್ಯವನ್ನು ಶಕ್ತಿಶಾಲಿಯಾಗಿಸಿದವು. ಧರ್ಮರಾಜನ ನಾಯಕತ್ವವು ಎಲ್ಲರಿಗೂ ಒಂದು ಪಾಠವಾಯಿತು. ಸ್ಪರ್ಧೆಯ ಬದಲು ಸಹಕಾರವೇ ಯಶಸ್ಸಿನ ಕೀಲಿಯಾಗಿದೆ.